ನಿಮ್ಮ ಹಸು ಅಥವಾ ಎಮ್ಮೆಗಳು ಸರಿಯಾದ ಟೈಮ್ಗೆ ಹೀಟ್ಗೆ ಬರ್ತಿಲ್ವಾ? ಅಥವಾ ಹೀಟ್ಗೆ ಬಂದು ಇನ್ಸೆಮಿನೇಷನ್ ಮಾಡಿದ್ರೂ ಪ್ರೆಗ್ನೆಂಟ್ ಆಗ್ತಿಲ್ವಾ? ದನಗಳಲ್ಲಿ ಬಂಜೆತನಕ್ಕೆ ಕಾರಣಗಳೇನು? ಬಂಜೆತನವನ್ನು ಯಾವ ರೀತಿ ನಿವಾರಣೆ ಮಾಡಬೇಕು? ಎನ್ನ ಆತ್ಮೀಯ ಪಶುಪಾಲಕರಿಗೆ ಹಾಗೂ ಪ್ರಾಣಿ ಪ್ರಿಯರಿಗೆ ನಮಸ್ಕಾರ. ನಾವಿವತ್ತು ಹೈನು ರಾಶಿಗಳಲ್ಲಿ ಬಂಜೆತನ ನಿವಾರಣೆ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ತಿಳ್ಕೊಬೇಕಂದ್ರೆ ಮೊದಲು ಫಲವತ್ತತೆ ಅಂದರೆ ಏನು ಅಂತ ತಿಳ್ಕೊಬೇಕು. ಹಸು ಅಥವಾ ಎಮ್ಮೆ ಸರಿಯಾದ ಸಮಯಕ್ಕೆ ಬೆದೆಗೆ ಬಂದು ಗರ್ಭಧರಿಸಿ ಪೂರ್ಣ ಗರ್ಭಾವಸ್ಥೆಯವರೆಗೂ ಗರ್ಭದಲ್ಲಿರುವ ಕರು ಅಥವಾ ಮರಿಯನ್ನು ಪೋಷಣೆ ಮಾಡಿ ಪೂರ್ಣ ಗರ್ಭಾವಸ್ಥೆಯ ನಂತರ ಕರುವನ್ನು ಮತ್ತು ಕರುವಿನ ಸುತ್ತ ಇರುವ ಪೊರೆ ಅಥವಾ ಸತ್ತೆ ಅಥವಾ ಮಾಸೆ ಏನು ಅಂತೀವಲ್ಲ ಅದನ್ನು ಹೊರಗೆ ಹಾಕೋದಕ್ಕೆ ಫಲವತ್ತತೆ ಅಂತ ಕರೀತಾರೆ. ಈ ಮೇಲಿನ ಹೇಳಿದ ಯಾವುದೇ ಸ್ಟೇಜಲ್ಲಿ ಹೆಚ್ಚು ಕಡಿಮೆ ಅಥವಾ ವ್ಯತ್ಯಾಸ ಕಂಡು ಬಂದರೆ ಅದನ್ನು ಬಂಜೆತನ ಅಂತ ಹೇಳ್ಬೋದು. ಇನ್ನು ಬಂಜೆತನ ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ನಂಬರ್ 1 ಅನಾಟಮಿಕಲ್ ಡಿಫೆಕ್ಟ್ಸ್ ಅಥವಾ ಶಾರೀರಿಕ ಸಮಸ್ಯೆಗಳು. ನಂಬರ್ 2 ಹಾರ್ಮೋನಲ್ ಡಿಫೆಕ್ಟ್ಸ್ ಅಥವಾ ಹಾರ್ಮೋನ್ಗಳಲ್ಲಿನ ಅಸಮತೋಲನ. ನಂಬರ್ 3 ಇನ್ಫೆಕ್ಷಿಯಸ್ ಇನ್ಫರ್ಟಿಲಿಟಿ ಅಂದರೆ ಸೋಂಕು ಅಥವಾ ರೋಗಗಳಿಂದ ಬರುವ ಬಂಜೆತನ. ಇನ್ನು ನೆಕ್ಸ್ಟ್ ಮ್ಯಾನೇಜ್ಮೆಂಟಲ್ ಇನ್ಫರ್ಟಿಲಿಟಿ ಅಂದರೆ ಅವೈಜ್ಞಾನಿಕ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಬರುವಂಥದ್ದು. ಶಾರೀರಿಕ ಸಮಸ್ಯೆಗಳು ಅಂದರೆ ಪ್ರಾಣಿಗಳ ಸಂತಾನೋತ್ಪತ್ತಿ ಅಂಗಗಳಲ್ಲಿನ ಸಮಸ್ಯೆಗಳು. ಉದಾಹರಣೆಗೆ ಮೊದಲನೇದಾಗಿ ಹೆಣ್ಣು ಬೀಜ ತಯಾರು ಮಾಡುವ ಅಂಡಾಶಯ ಅಥವಾ ಓರಿ ಹುಟ್ಟಿನಿಂದ ತಯಾರಾಗದೇ ಇರ್ಬೋದು ಅಥವಾ ಪೂರ್ಣವಾಗಿ ತಯಾರಾಗದೇ ಇರೋದು. ಎರಡನೇದಾಗಿ ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿ ಅಂಗಗಳು ಒಂದೇ ಪ್ರಾಣಿಯಲ್ಲಿ ಇರುವುದು. ಮೂರನೇದಾಗಿ ಅಂಡಾಶಯದ ಪಕ್ಕದಲ್ಲಿ ಗಡ್ಡೆಗಳು ತಯಾರಾಗುವುದು. ಇನ್ನು ಹಾರ್ಮೋನ್ ಸಮಸ್ಯೆಯಿಂದ ಬರುವಂಥ ಸಮಸ್ಯೆಗಳು ಯಾವುವಂದರೆ, ಮೊದಲನೇದಾಗಿ ಆ್ಯನಿಸ್ಟ್ರಸ್ ಅಥವಾ ದನಗಳು ಬೆದೆಗೆ ಬರದೇ ಇರುವುದು. ಎರಡನೇದಾಗಿ ಅಂಡಾಶಯದ ಮೇಲೆ ನೀರಿನ ಗುಳ್ಳೆ ಅಥವಾ ಗೆಡ್ಡೆ ತಯಾರಾಗುವುದು. ಮೂರನೇದಾಗಿ ರಿಪೀಟ್ ಬ್ರೀಡಿಂಗ್ ಸಿಂಡ್ರೋಮ್. ನೆಕ್ಸ್ಟ್ ರಿಪೀಟ್ ಬ್ರೀಡಿಂಗ್ ಸಿಂಡ್ರೋಮ್ ಅಂದರೆ ಪ್ರತಿ ತಿಂಗಳು ಮಾಡಿಸಿದ್ರು ದನಗಳು ಗರ್ಭ ಧರಿಸದೇ ಇರುವುದು. ನೆಕ್ಸ್ಟ್ ಇನ್ಫೆಕ್ಷಿಯಸ್ ಇನ್ಫರ್ಟಿಲಿಟಿ ಅಂದರೆ ಹಸು ಅಥವಾ ಎಮ್ಮೆಯ ಗರ್ಭಕೋಶಕ್ಕೆ ಇನ್ಫೆಕ್ಷನ್ ಅಥವಾ ಸೋಂಕು ತಗುಲುವುದು. ನೆಕ್ಸ್ಟ್ ಅವೈಜ್ಞಾನಿಕ ನಿರ್ವಹಣಾ ಪದ್ಧತಿ ಅಥವಾ ಮ್ಯಾನೇಜ್ಮೆಂಟಲ್ ಡಿಫೆಕ್ಟ್ಸಲ್ಲಿ ಸರಿಯಾಗಿ ಮೇವು, ದಾಣಿ ಮಿಶ್ರಣ ಮತ್ತು ಮಿನರಲ್ ಮಿಕ್ಸ್ಚರ್ ನೀಡದೇ ಇರುವುದರಿಂದ. ಎರಡನೇದಾಗಿ ಸರಿಯಾದ ಸಮಯಕ್ಕೆ ಬೆದೆಯ ಲಕ್ಷಣ ಪತ್ತೆ ಮಾಡದೇ ಇರುವುದು. ಮೂರನೇದಾಗಿ ಸರಿಯಾದ ಸಮಯಕ್ಕೆ ಇನ್ಸೆಮಿನೇಷನ್ ಅಥವಾ ಕಡ್ಡಿ ಅಥವಾ ಬೀಜ ಹಾಕಿಸದೇ ಇರುವುದು. ಇದಕ್ಕೆ ಪರಿಹಾರಗಳು ಏನಂತಂದರೆ, ಪರಿಹಾರ ತಿಳ್ಕೊಬೇಕಾದ್ರೆ ಮೊದಲು ಕಾರಣ ತಿಳ್ಕೊಬೇಕು. ನಿಮ್ಮ ಹಸು ಅಥವಾ ಎಮ್ಮೆ ಯಾವ ಕಾರಣಕ್ಕಾಗಿ ಪ್ರೆಗ್ನೆಂಟ್ ಆಗ್ತಿಲ್ಲ ಅಂತ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕಿಸಿ ಅವರು ಪರೀಕ್ಷಿಸಿದ ನಂತರ ಅವರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಅಲ್ಲದೆ ದನಗಳು ಸರಿಯಾದ ಟೈಮ್ಗೆ ಹೀಟ್ಗೆ ಬರಬೇಕಂದ್ರೆ ನೀವು ಮನೆಯಲ್ಲಿ ಏನು ಮಾಡಬೇಕಂದ್ರೆ, ಸರಿಯಾದ ಟೈಮ್ಗೆ ಜಂತುನಾಶಕ ಔಷಧ ಹಾಕೋದು. ನೆಕ್ಸ್ಟು ದಾಣಿ ಮಿಶ್ರಣ ಅಥವಾ ಕಾನ್ಸಂಟ್ರೇಟ್ ಫೀಡ್ ಜೊತೆ ಮಿನರಲ್ ಮಿಕ್ಸ್ಚರ್ನ ದಿನಾಲೂ 50 ಗ್ರಾಮ್ನಂತೆ ಹಾಕೋದು. ಸರಿಯಾದ ಸಮಯಕ್ಕೆ ಬೆದೆಗೆ ಗುರುತಿಸಿ ಸರಿಯಾದ ಸಮಯಕ್ಕೆ ಇನ್ಸೆಮಿನೇಷನ್ ಮಾಡಿಸಬೇಕು. ನಮ್ಮ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ, ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.